ಆರೋಗ್ಯವೇ ಭಾಗ್ಯ ಎಂಬಂತಹ ಮಾತನ್ನು ನೀವೆಲ್ಲ ಕೇಳೇ ಇರ್ತೀರ. ಅದರಲ್ಲೂ ನಮ್ಮ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡೋಕ್ಕೆ ಮನುಷ್ಯ ಹಲವಾರು ಸರ್ಕಸ್ಗಳನ್ನು ಮಾಡ್ತಾನೆ ಇರ್ತಾನೆ. ಆದರೆ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಯಾವೆಲ್ಲ ಆರೋಗ್ಯ ಸೇವೆ ಸಿಗುತ್ತೆ ಎದ್ದೆಲ್ಲದರ ಮಾಹಿತಿಯಿಂದ ಜನರು ಕೂಡ ವಿಮುಖರಾಗ್ತಾ ಇದ್ದಾರೆ. ಆದರೆ ಸರ್ಕಾರ ಇದೀಗ ತಮ್ಮ ಇಲಾಖೆಯ ಸೇವೆಯನ್ನು ಡಿಜಿಟಲೀಕರಣ ಮಾಡೋಕ್ಕೆ ಮುಂದಾಗಿದ್ದು ಇನ್ನು ಮುಂದೆ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಸೇವೆಗಳು ನಿಮ್ಮ ಬೆರಳ ತುದಿಯಲ್ಲಿ ಸಿಗುತ್ತೆ. ಹಾಗಾದರೆ ಈ ಸೇವೆ ಯಾವ ರೀತಿ ದೊರೆಯುತ್ತೆ, ಎಲ್ಲಿ ದೊರೆಯುತ್ತೆ, ಈ ಎಲ್ಲದರ ಮಾಹಿತಿಯನ್ನು ಪಡೆಯೋಕೆ ಇವತ್ತು ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದಂತಹ ಡಾಕ್ಟರ್ HR ತಿಮ್ಮಯ್ಯ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಮುಖ್ಯವಾಗಿ ಆರೋಗ್ಯ ಸೇವೆ ಅನ್ನೋದು ದೊಡ್ಡ ಕಾರ್ಯ. ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸಿಗುವಂತಹ ಎಲ್ಲ ಸೇವೆಗಳು ಇನ್ನು ಬೆರಳ ತುದಿಯಲ್ಲಿ ಸಿಗುತ್ತೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು. ಇದು ಎಲ್ಲಿ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ, ಜನರು ಇದರ ಪ್ರಯೋಜನವನ್ನು ಯಾವ ರೀತಿ ಪಡೆಯಬಹುದು? ಮೊದಲನೇದಾಗಿ ಎಲ್ಲ ಸಹೃದಯ ವೀಕ್ಷಕರಿಗೆ ನಮಸ್ಕಾರಗಳು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸುಮಾರು 60ರಿಂದ 70 ವಿವಿಧ ರಾಷ್ಟ್ರೀಯ ಮತ್ತು ರಾಜ್ಯದ ಸರ್ಕಾರ ಅಳವಡಿಸುವಂಥ ಆರೋಗ್ಯ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಗಳನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ತಾಯಿ ಆರೋಗ್ಯ, ಮಕ್ಕಳ ಆರೋಗ್ಯ, ಹೆರಿಗೆ ಸೇವೆಗಳು, ಕುಟುಂಬ ಕಲ್ಯಾಣ ವಿಧಾನಗಳ ಅಳವಡಿಕೆ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಆರೋಗ್ಯ ಸಂವರ್ಧನಾ ಕಾರ್ಯಕ್ರಮಗಳು, ಯೋಗ ಇವುಗಳು, ಅಸಾಂಕ್ರಾಮಿಕ ರೋಗಗಳು, ಈ ರೀತಿ ಹಲವಾರು ಸುಮಾರು 60-70 ವಿವಿಧ ಆರೋಗ್ಯ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ, ಜನರಿಗೆ ತಲುಪಿಸುವ ಪ್ರಯತ್ನ ಮಾಡ್ತೀವಿ. ಈ ದೃಷ್ಟಿಯಿಂದ ನಮಗೆ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಪರಿಣಾಮಕಾರಿಯಾದ ಅನುಷ್ಠಾನ ಮಾಡ್ತಾ ಇರೋದ್ರಿಂದ ನಮ್ಮ ಆರೋಗ್ಯ ಸೂಚ್ಯಾಂಕಗಳು ಅಥವಾ ಹೆಲ್ತ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ, ನಾವು ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ಒಳ್ಳೆಯ ಸೂಚ್ಯಾಂಕಗಳನ್ನು ಹೊಂದಿದ್ದು, ತಾಯಿ ಮತ್ತು ಮಕ್ಕಳ ಮರಣ ಪ್ರಮಾಣ ಶೇಕಡ ಇಡೀ ರಾಜ್ಯದಲ್ಲಿ ಅಥವಾ ಇಡೀ ರಾಷ್ಟ್ರದಲ್ಲಿ ಅತ್ಯುತ್ತಮವಾದ ಸ್ಥಾನದಲ್ಲಿ ನಾವಿದ್ದೀವಿ. ಈ ಅನಗತ್ಯ ಸಾವುಗಳನ್ನು ಸಂಭವಿಸೋಣ ನಾವು ತಪ್ಪಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಕಾರ್ಯಕ್ರಮದ ಸಫಲತೆಯನ್ನು ಕಂಡುಕೊಳ್ಳುವಂಥದ್ದು ಅಂಕಿಅಂಶಗಳನ್ನು ನಾವು ಸಮರ್ಪಕವಾಗಿ ಇಟ್ಕೊಳ್ಳೋದ್ರಿಂದ. ಈ ಹಿಂದೆ ನಾವೆಲ್ಲ ಪುಸ್ತಕಗಳಲ್ಲಿ ಬರ್ಕೊಂಡು ಅದನ್ನು ನಾವು ಪ್ರಗತಿ ಪರಿಶೀಲನೆ ಮಾಡ್ತಾಯಿದ್ವಿ. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಈಚೆ 2008-2009 ಈಚೆಗೆ ಸಂಪೂರ್ಣವಾಗಿ ಡಿಜಿಟಲೀಕರಣದ ಕಡೆಗೆ ಬರ್ತಾ ಇರೋದ್ರಿಂದ ABDM ಅಂತ ಹೇಳ್ತೀವಿ, ಆಯುಷ್ಮಾನ್ ಭಾರತ್ ಡಿಜಿಟಲ್ ಹೆಲ್ತ್ ಮಿಷನ್, ಈ ಕಾರ್ಯಕ್ರಮದ ಒಂದು ಭಾಗವಾಗಿ ಸಮಸ್ತ ಅಂಥೇಳಿ ಒಂದು ಪೋರ್ಟಲ್ ಇದೆ, ಆ್ಯಪ್ ಇದೆ. ಇದರಲ್ಲಿ ಏನಂದರೆ ನಮ್ಮಲ್ಲಿ ಇರುವ ಸುಮಾರು 15-20 ವಿವಿಧ ತಂತ್ರಾಂಶಗಳು ಅಥವಾ ಪೋರ್ಟಲ್ಗಳು ಅಥವಾ ಆ್ಯಪ್ಗಳೆಲ್ಲ ನಾವು RCH, HMIS, IHIP, NCD, ನಿಕ್ಷಯ್, ನಿಕುಸ್ಟ್, ಈ ರೀತಿಯ HWC, ಈ ರೀತಿಯ 10-15 ಪೋರ್ಟಲ್ಗಳಿದ್ದಾವೆ ಮತ್ತು ಆ್ಯಪ್ಗಳಿದ್ದಾವೆ. ಪ್ರತಿಯೊಂದಕ್ಕೂ ಮಾಹಿತಿಗಳನ್ನು ಕಾಲಕ್ಕೆ ಕೆಲವು ದಿನನಿತ್ಯ ಇರುತ್ತೆ, ಕೆಲವು ತಿಂಗಳಂತ್ಯಕ್ಕೆ ತುಂಬಿಸ್ಬೇಕಾಗಿರುತ್ತೆ. ಈ ಸಮಸ್ತ ಆ್ಯಪಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ಈಗ ಆರಂಭಿಕ ಹಂತದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಪ್ರತಿ ಮನೆಗೆ ತೆರಳಿ ನಮ್ಮ ಆರೋಗ್ಯ ಕಾರ್ಯಕರ್ತರು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಪ್ರತಿ ಮನೆಗೆ ತೆರಳಿ ಈ ಪ್ರತಿ ಕುಟುಂಬದ ಮಾಹಿತಿಯನ್ನು ಈ ಸಮಸ್ತ ಆ್ಯಪ್ಗೆ ಜೋಡಣೆ ಮಾಡ್ತಿದ್ದಾರೆ. ಇದರಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಅಥವಾ ಇಲ್ಲದೇ ಇರೋರಿಗೆ ಎರಡಕ್ಕೂ ಮಾಡ್ತೀವಿ. ರೇಷನ್ ಕಾರ್ಡ್ ಇದ್ದರೆ ಸುಲಭ, ರೇಷನ್ ಕಾರ್ಡ್ ಹೊಡೆದ ಕೂಡಲೇ ಅಲ್ಲಿ ಸಮಸ್ತ ಆ್ಯಪಲ್ಲಿ ಅವ್ರ ಇಡೀ ಕುಟುಂಬದ ವಿವರ ಬರುತ್ತೆ. ಅಲ್ಲಿ ಉಳಿದಂತೆ ಏನು ಅಗತ್ಯ ಮಾಹಿತಿ ಇರುತ್ತೆ, ಗರ್ಭಿಣಿಯರಿದ್ದಾರಾ, ಬಾಣಂತಿಯರಿದ್ದಾರಾ, 5 ವರ್ಷದ ಮಕ್ಕಳಿದ್ದಾರಾ, ಈ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ತುಂಬಿ ಅದನ್ನು ಒಂದು ಕುಟುಂಬದ ಮಾಹಿತಿಯನ್ನು ತಗೊಳ್ತಾರೆ. ಹಾಗೆಯೇ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ, ಈ ರೇಷನ್ ಕಾರ್ಡ್ ಇಲ್ಲದಿದ್ದರೆ ಏನು ಮಾಡ್ತಾರೆ ಅಂತಂದರೆ ವೈಯಕ್ತಿಕ ಅವ್ರಿಗೆ ನೀಡುವ ಮಾಹಿತಿಯನ್ನು ಕೂಡ ದಾಖಲು ಮಾಡೋದಕ್ಕೆ ಅವಕಾಶ ಇದೆ. ನನ್ನ ಕಳಕಳಿಯ ಮನವಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಯಾರೇ ತಮ್ಮ ಮನೆ ಬಾಗಿಲಿಗೆ ಬಂದಲ್ಲಿ ಅವರಿಗೆ ಯಾವುದೇ ಅನುಮಾನವಿಲ್ಲದೆ, ಗೊಂದಲಗಳು ಇಲ್ಲದೆ ತಾವು ತಮ್ಮ ಮಾಹಿತಿಯನ್ನು
ದಯವಿಟ್ಟು ನೀಡಿ. ಇದರಿಂದ ಯಾವುದೇ ದುರುಪಯೋಗ ಆಗೋದಿಲ್ಲ. ಇದು ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಕೂಡ ಆಗಿರೋದ್ರಿಂದ ಇದರಿಂದ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಸೇವೆಯನ್ನು ನೀಡೋದಕ್ಕೆ ನಮಗೆ ಒಂದು ಉತ್ತಮವಾದ ಒಂದು ತಂತ್ರಾಂಶವನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಹೆಸರನ್ನು ನಾವು ಒಂದು ಕುಟುಂಬವನ್ನು ಅದನ್ನು ನಾವು ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ಸಂಪೂರ್ಣ ವಿವರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಉದಾಹರಣೆಗೆ ಯಾವುದೋ ಒಂದು ಹೆಸರಿನ ವ್ಯಕ್ತಿಯ ಕುಟುಂಬದ ವಿವರ ಪಡಿಬೇಕಂತಂದರೆ ನಾವು ಸಮಸ್ತ ಆ್ಯಪಲ್ಲೆಲ್ಲ ಅದು ರೇಷನ್ ಕಾರ್ಡ್ ಇರ್ಬೋದು ಅಥವಾ ಒಂದು ID ಜನ್ರೇಟ್ ಆಗುತ್ತೆ. ಅದರಲ್ಲಿ ನಾವು ನೋಡಿದ್ರೆ ಕೂಡಲೇ ನಮಗೆ ಮಾಹಿತಿ ಸಿಗುತ್ತೆ. ಸೊ ಈ ರೀತಿ ಡಿಜಿಟಲೀಕರಣ ಮಾಡ್ತಾ ಇರೋದ್ರಿಂದ ನಾವು ನಗರ ಪ್ರದೇಶದಾಗಲೇ ಆಗಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲೇ ಆಗಲಿ ನಮ್ಮ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಯಾವುದೇ ಹಿಂಜರಿಕೆಯಲ್ಲಿ ದಯವಿಟ್ಟು ಅವರಿಗೆ ಮಾಹಿತಿಯನ್ನು ನೀಡಿ. ಇದರಲ್ಲಿ ಯಾವುದೇ ಫ್ರಾಡ್ ಆಗಲಿ ಇನ್ನೊಂದು ಯಾವುದೇ ಆಗೋಗುತ್ತೆ ಅನ್ನೋ ಭಯ ಬೇಡ ಅಂಥೇಳಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಬೆರಳ ತುದಿಯಲ್ಲಿ ಸಮಸ್ತ ಆ್ಯಪ್ ಮೂಲಕ ಆರೋಗ್ಯ ಸೇವೆಗಳ ಮಾಹಿತಿಯನ್ನು ಪಡೆಯಬಹುದು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.